ಹೇಳಿರ್ತೀರಿ. ಹೇಳಿದಾಗ ಪುಣ್ಯಾತ್ಮರ ಲಗ್ನಕ್ಕೆ ಬರ್ತಾರ, ಉಣ್ತಾರ, ತಿಂತಾರ, ಅಕ್ಕಿ ಕಾಳು ಹಾಕ್ತಾರ. ಹೋಗುವತ್ ನಿಮ್ಗೆ ಹೇಳಿ ಹೋಗ್ತಾರ, ನಾವು ಬಂದಿದ್ವಿಪ್ಪ ನಿಮ್ಗೆ ಪ್ರೂಫ್ ಉಳಿಲಿ ಅಂತ ಹೇಳಿ. ಇನ್ನೊಂದು ತುಸು ಮಂದಿರ್ತಾರ ರೋಡ್ ಮೇಲೆ ಅಡ್ಡಾಡವ್ರ, ಅವ್ರ ಎದಕ್ ಬಂದಿರ್ತಾರ, ಇದಕ್ಕ ಬಂದಿರ್ತಾರ, ಪಟ್ನ ಉಣ್ತಾರ, ಯಾರಿಗ ಗೊತ್ತಿಲ್ಲದ ಹೋಗಿಬಿಡ್ತಾರ. ಈ ಲೋಕದೊಳಗ ನಾವು ನೀವು ಹೋಗೋದು ಹಿಂಗ್ ಹೋಗೋದು. ಆದ್ರ ಮಹಾತ್ಮರು ಹೇಳಿ ಬರ್ತಾರ, ಹೇಳಿ ಹೋಗ್ತಾರ. ಅವರಿಗೆ ಶರಣರಂತಾರ. ಎಲ್ಲವನ್ನ ತ್ಯಾಗ ಮಾಡಿ ಜಗವೆಲ್ಲ ನಗುತ್ತಿರಲಿ, ಜಗದಳವು ಏನಾಗಿರಲಿ, ಜಗನಕ್ಕೂ ನಲಿವಾಗ ನನ್ನನ್ನೊಬ್ಬನ ಎತ್ತಿಕೊಳ್ಳಲಾರೆ ಅಂತಕ್ಕಂಥದ್ದು ಮಾತನ್ನು ಈಶ್ವರ ಸಂಕಲ ಹೇಳ್ತಾರೆ. ಶಿವಗಳು ಒಂದು ಮಾತು ಹೇಳಿದ್ರು, ಈಗ ಚಪ್ಪಾಳೆ ಹೊಡೀರಿ. ನೀವು ಏನ್ ಹೇಳಿದ್ರು ಕೇಳ್ರಿ, ಏನ್ ಹೇಳಿದ್ರು ಕೇಳ್ರಿ, ಕೇಳಿದ ಬಳಿಕ ಹೊಡಿರಿ, ನಿಮ್ಗೆ ಸರಿ ಅನಿಸ್ರ. ಪುಣ್ಯಾತ್ಮರೇ, ಶಿವಯೋಗಿಗಳು ಒಂದು ಮಾತನ್ನು ಹೇಳಿದ್ರು, ನೀವು ಗಳಿಸಿರ್ತಕ್ಕಂಥ ದುಡ್ಡು, ನಿಮ್ಮ ಸಂಪಾದನೆಯಿಂದ ಬಂದಿರತಕ್ಕಂಥ ಆಸ್ತಿ ನಿಮ್ಮಿಬ್ಬರಿಗೆ ಅದು ಸಮಾಧಾನ ತಂದು ಕೊಟ್ಟಿಲ್ಲ. ನಿಮ್ಮಿಬ್ಬರಲ್ಲಿ ಕದನ ಹಚ್ಚದ. ಮತ್ತು ನನ್ನ ಮಠಕ್ಕೆ ಬಂದಾಗ ನೀವು ಕೊಟ್ಟದ ಸಂಪತ್ತು ನನ್ನ ಮಠದ ಭಕ್ತರೆಲ್ಲ ಉಂಡು ಹೋದ್ರಂದ್ರೆ ಅವ್ರ ಮನೆಯಾಗ ಹೆಂಗ ಕದನ ಹತ್ತಿರ ನಾ ಏನು ಮಾಡ್ಲಿ, ನಿಮ್ಮದು ನಿಮ್ಮ ಕಡೆ ಹೋಗ್ಲಿ, ನನಗೆ ಒಲ್ಲ ಅಂದ್ರ ಈಗ ಹೊಡ್ರಿ ಚಪ್ಪಾಳಿ. ಇದು ನಮ್ಮ ಶಿವಯುಗಳು ಇರ್ತಕ್ಕಂಥ ಪುಣ್ಯಾತ್ಮರಿ ಈ ನಾಡಿಗೆ ಅವ್ರಲ್ಲಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ. ಅದಕ್ಕೆ ಪುಣ್ಯಾತ್ಮರೇ ಏನು ಅಂತ ಕೇಳಿದ್ರೆ, ಬಂಧುಗಳು ಬಂದುಂಡು ಹೋಗುವವರು ಬಂಧನ ಕಳಿಯಲಾರರು ಗುರುವಿನಿಂದ ಅದಕ್ಕೆ ಬಂಧುಗಳು ಉಂಟೆ. ಈ ಜಗತ್ತಿನಾಗ ಗುರುನಾಥನಂತ ಬಂಧು ಯಾರಿಲ್ಲ. ಹೇಳಿದ್ರಮ್ಮವರು, ಆ ಹರ ನರರೂಪ ಧಾರಣ ಮಾಡ್ಕೊಂಡು ಧರೆಗೆ ಬಂದಾನ, ಗುರು ತಿಳಿ ಕೆಲಸ ನಿಮ್ಮದಾಗಿದೆ. ಬಹಳ ಜನ್ಮ ಬಂದಿದ್ದು ನಮಗ್, ಬಹಳ ಜನ ಬಂದ 3,99,999 ಯವನಿ ತಿರುಗಿ ಕೊನೆಯ ಜನ್ಮ ಮಾನವಕ್ಕೆ ಬಂದಿದೀವಿ. ಹಿಂದ್ ಬಹಳ ಸಲ ಭೇಟಿಯಾಗ್ಯಾನ, ಖರೆ ಅವನು ಗುರು ತಿಳಿದಿಲ್ಲ. ನಾವು ಗುರು ತಿಳಿದಿಲ್ಲ, ನಾವ್ ಎದ್ರಾಗ ಮರ್ತಿದ್ವಿ ಅಂತ ಕೇಳಿದ್ರೆ ನಮ್ಮದು ಗಾಳಿನ ಬೇರೆ ಬಿಟ್ಟೈತಿ. ನೋಡ್ಬೇಕ್ರ ತಿಂಗಳದಾಗ 3-4 ಮಂದಿ ಬರ್ತಾರ. ಅಪ್ಪಗಳು ಒಂದು 100 ಕನ್ಯಾ ನೋಡಿದ್ರೆ ನಮ್ಗೆ ಯಾವ ಫಿಕ್ಸ್ ಆಗವಲ್ಲ ಹೇಳ್ತಾರ. ಮತ್ತೆ ಈಗೊಂದು ಕಾಯ್ದೆ ಹೊಸಾದ್ ಬಂದೈತಿ. ನಿಮ್ಮ ಹುಡುಗ ಏನಾರ ನೌಕರಿ ಮಾಡ್ತಾನನ್ರಿ? ಮಾನ್ಯ ಒಬ್ರು ಹುಬ್ಬಳ್ಳಿಯವ್ರು ಹೇಳಿ ನನಗೆ, ನನ್ನ ಮಗಳಿಗೆ ಸಾಫ್ಟ್ವೇರ್ ಇಂಜಿನಿಯರ್ಗೆ ಹೋದೆ, ಅಪ್ಪಳ ಚಲೋ ಅಂತದೊಂದು ಮನಿತಾನ ಹುಡುಕ್ರಿ ಅಂದ್ರ. ಚಲೋ ಅಂದ್ರೆ ಎಂಥದ್ದು ಹುಡುಕಾಡ್ಲಿ ವಾತಿ ಕೇಳಿನಿ. ಅತ್ತೆ ಮಾವ ಇರಬಾರದ್ರಿ ಅಂದ್ರ. ಇಂಥ ಮನೆ ನಮ್ಮ ಕಡೆ ಇಲ್ರಿ, ನೀವು ಎಲ್ಲರೂ ಹುಡುಕಾಡತ್ ಹೇಳಿ. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಪುಣ್ಯಾತ್ಮರೇ, ನೀವೆಲ್ಲರೂ ಅರ್ಥ ಮಾಡ್ಕೋರಿ. ಈ ಜಗತ್ತಿನೊಳಗ ತಾಯಿ ತಂದೆ ನಿಜವಾದ ಮೊಟ್ಟ ಮೊದಲು ನಿಮ್ಮ ಪಾಲಿನ ದೇವರು. ಕಣ್ಣಿಗೆ ಕಾಣೋ ದೇವರನ್ನ ಪ್ರೀತಿಸಲಿಲ್ಲ, ಆರಾಧಿಸಲಿಲ್ಲ, ಪೂಜಿಸಲಿಲ್ಲ ಅಂದ್ರೆ ಕಾಣಲಾರದ ದೇವನ ನೀವೆಂದೂ ಪೂಜೆ ಮಾಡ್ಲಿಕ್ಕೆ ತಯಾರಿಲ್ಲ. ಮೊಟ್ಟ ಮೊದಲಿಗೆ ಕಾಣೋ ದೇವರಿಗೆ ನಮಸ್ಕಾರ ಮಾಡ್ರಿ. ಮೊಟ್ಟ ಮೊದಲು ಕಾಣೋ ದೇವರಿಗೆ ನಮಸ್ಕಾರ ಮಾಡ್ರಿ. ಅವಾಗ ನಿಮಗ ಏನಾದ್ರೂ ಒಂದು ದೊರೆ ತಾಯಿ ತಂದೆ ಆಶೀರ್ವಾದ ಮಾಡಿದ್ರೆ ನಿಂದು ಬಳ್ಳಿ ಹಂದರಿ ಇರ್ತದ, ಉಸಿರು ಹಾಕಿರ ಇಲ್ಲೇ ನಿಂದಿರ್ತದ. ಅದಕ್ಕೊಬ್ಬ ಸಂತ ಬರಿತಾನ ಮರಾಠಿ ಒಳಗ, ಲೋಖಂಡಿಚ ಸಾಕಳಿ ತುಟಿಲ್ಪನ ಆಯ್ಚ ಮಾಯ ತೊಟ್ನಾರ್ ನಯತಿ. ಕಬ್ಬಿಣದ ಸಾಕಳಿ ಕತ್ತರಿಸ್ತದ ತಾಯಿದ ಮಕ್ಕಳ ಮೇಲೆ ಇರ್ತಕ್ಕಂಥ. ನೀವೆಲ್ಲ ದಾಸೋಗ ವಿಷಯ ಹೇಳಕತ್ತೇನ. ಮತ್ ನೀವು ಇವರು ಇಲ್ಲೇ ನಮ್ ಸರ್ ಕೊತ್ತಾರ, ಇವ್ರು ಮುಂಜಾನೆ ಮೊದಲು ಹೇಳ್ತಾರ, ಹಿಂದಿಂದ ಹೇಳ್ತಾರತ್ತೀರಿ ನೀವು. ಮೊದಲು ಹೇಳಕ್ಕೆ ನಮ್ಮವ್ವ ರಾತ್ರಿ ಇವರಿಗೆ ಮಣಿ ಉಣಿಸಿ ಹಾಸಿಗೆ ಮಾಡಿ ಕೊಟ್ಟು ಉಂಡದು ಭಾಂಡೆಲ್ಲ ತೊಳೆದಿಟ್ಟು ಹಿಂದಿನ ಮನ್ಕೊಳಕ್ಕೆ ನಮ್ಮವ್ವ. ಹೌದಿಲ್ಲ? ಎಲ್ಲಾ ಮಗನ ಲಾಲನೆ ಪಾಲನೆ, ಉಣಸುದು ತಿನ್ಸುದು ತೊಡಸುದು ಮಾಡಕ್ಕೆ ನಮ್ಮವ್ವ. ಸಾಲ ಹೆಸರ ಅಪ್ಪಂದು ಮೊದಲು ಬರ್ಬೇಕಂತ ಹೇಳ್ತೀರಿ. ತ್ಯಾಗ ಎಂತದ, ದಾಸೋಭಾವ ಎಂತದ ತಾಯಿದು. ಮಗ ಪಡಸಾಲೆ ಒಳಗ ಮನ್ಕೊಂಡದ, ತಾಯಿ ಮನೆಯೊಳಗ ರೊಟ್ಟಿ ಮಾಡಾಕತ್ತಾಳ. ಆ ಮಗ ಎಲ್ಲ ಹಿಂದಿಂದು ಮುಂದಿದ್ದು ಎರಡು ಒಮ್ಮೆ ಮಾಡ್ಕೊಂಡದ. ಅಪ್ಪ ಬಂದ ಮುಂತಿತ್ತಾನ, ಅವ್ ಮುಟ್ಟಬೇಕಾಗಿತ್ತು. ಹೋಗ್ಲಿ ನಾವು ಸನೇಕ, ನಾ ಅಲ್ಲಿದ್ ಹೇಳತ್ತೇನೆ, ಮತ್ ನೀವ್ಯಾರ ತಿಳ್ಕೊಂಡ್ರಿ ಸ್ವಾಮಿನ ತೆಳಗಿಳದ್ ಬಂದಿರಿ. ಮತ್ ಅವಾಗ ಪತಿದೇವ ಒದರುದು ಕೇಳಿ ತಾಯಿ ಹೊರಗೆ ಬಂದ್ರು. ಯಾಕ್ರಿ ಅಂದ್ರು. ನೋಡೋದು ಕೂಸೆಲ್ಲ ಹೊಲಸು ಮಾಡ್ಕೊಂಡೈತಿ, ಬಾಯಾಗ ಒಂದಿಟ್ಟು ಹಾಕೊಂಡೈತಿ. ಆ ಹೆಣ್ಮಗಳು ಹಂಗೆ ಕೈ ಎಲ್ಲ ಹಿಟ್ಟು ತೊಳ್ಕೊಂಡು ಬಡಾ ಬಡ ಮಗನ ಎತ್ತಿ ಬಚ್ಚಲ್ಕೋದಳು. ಎಲ್ಲ ಸ್ವಚ್ಛ ಎಂದಿಷ್ಟು ಹೇಸಿಕೆ ಅಂತಕ್ಕಂಥ ವಿಚಾರ ಮಾಡ್ಕೊಲಿಲ್ಲ. ಸ್ವಚ್ಛ ತೊಳೆದು ಸುಂದರವಾದ ಬಟ್ಟೆ ತೊಡಿಸಿ ಮತ್ತೊಂದಿಟ್ಟು ಸ್ನೋ ಪೌಡರ್ ಹಚ್ಚಿ ಒಂದಿಟ್ಟು ಇಲ್ಲೊಂದು ಕೆನ್ನಿಗೆ ಇದನ್ನ ಇಡ್ತಾರ. ಆಡಿಬಾನನ ಕಂದ ಅಂಗಾಲ ತೊಳೆದಿನ, ಟೆಂಗಿನ ನೀರ ತಕ್ಕೊಂಡು ಬಂಗಾರ ಮೋರೆ ತೊಳೆದಿನ ಹಾಡಿ ಮತ್ತೆ ಪಡಸಲಾಗಿ ಬಿಡ್ತಾಳ. ಆಗಿ ಗೊಬ್ಬರು ಬರ್ತಾನ, ಗಪ್ಪನ ಎತ್ತಿ ಎದಿಗಪ್ಪ ಹೋಗ್ತಾನ. ಮೊದಲು ಅಲ್ಲಾಗಿತ್ತಾನು ತಾಯಿದು ಎಂತ ದಾಸೋಗುಣ. ನಮ್ಮ ಸಲುವಾಗಿ 9 ತಿಂಗಳು ಯಾವ ಪುಣ್ಯಾತ್ಮ ಹೇಳಿದ ನಸಿಕಿನಾಗ ಹೆಂಡತಿಗೆ ಹೇಳ್ತದ, ನಮ್ಮವನ ಉಪಕಾರ ತೀರಿಸ್ಬಿಟ್ಟು ನೋಡು, ನಮ್ಮವಂದ್ ಏನೋ ಉಳ್ದಿಲ್ಲ ಎಲ್ಲ ತೀರ್ತಿ. ಹಿಂಗ ಕೈ ಮಾಡಿ ಹೇಳ್ತದತ್ತ. ಮುದುಕಿ ಪರ್ಸಿನ ಮೇಲೆ ಮಕ್ಕೊಂಡಿತ್ತು, ಜರ್ಜರ್ ಕಿವಿ ಕೇಳಿಸಿದ್ದು ಕೇಳ್ತಾರೆ, ತಮ್ಮ ಏನು ಮುಗಿಸ್ಬಿಟ್ಟು ನಿಮ್ಮ ಒಂದು ಆತ ಕೇಳಿತು. ಮುದುಕಿ, ಯಾವ ನೀನು ಕಾಶಿ ಕರ್ಕೊಂಡು ಹೋಗಿ ಬನ್ನಿ ಅಂದ. ಹೆಂಗ್ ಕರ್ಕೊಂಡು ಹೋಗಿದ್ದಿ?
ಹೆಗಲ ಮೇಲೆ ಕರ್ಕೊಂಡು ಹೋಗಿನಿ. ನನಗೆ ಕಾಶಿಗೆ ಒಯ್ದ್ರ ಒಳಗಾಗಿ ನಮ್ಮೂರಿನಿಂದ ಕಾಶಿಗೆ ಹೋಗುದ್ರ ಮಧ್ಯದೊಳಗೆ ನನಗೆ ಎಷ್ಟು ಸಲ ಇಳಿಸಿದಿ, ಎಷ್ಟು ಸಲ ಹೊತ್ತುಕೊಂಡಿ ಯವ್ವ ನನಗೆ ಲೆಕ್ಕಿಲ್ಲ ಅಂದ್ರ. ಮತ್ ನಾನು ಅಕಸ್ಮಾತ್ ನಾನು ಓದರ್ದಾಗ ನೀನು ಹೊತ್ಕೊಂಡಾಗ ಎಷ್ಟು ಸಲ ಇಳಿಸಿಟ್ಟು ಸಲ ಹೊತ್ತಿನ ನಿನ್ ಪರಿಸ್ಥಿತಿ ಏನಾಕಿತ್ತ ಕೇಳ್ತಕ್ಕ ಮುದುಕಿ. ಆಕೆ ಎಂದಾರು ಇಳಿಸ್ಯಾಳನ? ಎಂದೂ ಇಳಿಸಿಲ್ಲ ಪುಣ್ಯಾತ್ಮರೇ. ಅದಕ್ಕೆ ತಾಯಿ ಭಾವ ಹೇಗಿರ್ತದ ಅದಕ್ಕೆ ದಾಸೋಹ ಸೇವೆ ಅಂತಕ್ಕಂಥದ್ದು ಬರಬೇಕು. ನೀವೆಲ್ಲ ಖಾನಾವಳಿಗೆ ಹೋಗ್ತೀರಿ, ಇಲ್ಲಿ ಯಾರು ಹೋಗ್ತಿರಿ ಬಿಡ್ತೀರಿ ನಂಗೆ ಗೊತ್ತಿಲ್ಲ, ಮತ್ತೆ ಹೋಗ್ತೀರಿ ನನಗೆ ಸುದ್ದಿ ತರಬೇಡ್ರಿ. ಒಟ್ಟಿ ಮೇಲೆ ಜನರು ಹೇಳಕತ್ತೀನಿ. ಈ ರೋಡಿಗೆ ನೋಡ್ರಿ ಬೇಕ್ರ, ಎಲ್ಲಿ ಬೇಕಾದೆಲ್ಲ ಕೆಂಪು ಲೈಟ್ ದೇವಸ್ಥಾನ ಭಾಳ ಅದಾವ. ಗುಡಿಯಾನ ದೇವಸ್ಥಾನದಾಗ ಯಾರು ಇರಂಗಿಲ್ಲ. ಆ ರೋಡಿಗೆ ಸಂಜೆ 6 ಗಂಟೆ ಅಥವಾ ರಾತ್ರಿ 12 ಗಂಟೆ ತಕ್ಕ ನಾನು ಅವಾಗ ರಾತ್ರಿ 12ಕ್ಕೆ ಹೋಗ್ತಿರ್ತಾನೆ. ಕಾರ್ಯಕ್ರಮ ಮುಗಿಸಿ ದಿನನಿತ್ಯ ನೋಡತ್ತಿರ್ತಾನೆ. ರಾಡ್ ನಂಬರ್ ಹತ್ತಿರ್ತಾವ. ನಂಬರ್ ಹತ್ತಿ ಮಾಮ ಬಂದಂದ್ರೆ ಆ ಕಡೆ ಕರ್ಕೊಂಡು ಹೋಗೋದು, ದೋಸ್ತ್ ಬಂದ್ರೆ ಆ ಕಡೆ ಕರ್ಕೊಂಡು ಹೋಗೋದು. ಇವು ಹಾದಿ ಕಾಯ್ಕೋತ್ ಕೂತಿರ್ತಾವ. ಒಲಿ ಮ್ಯಾಲ ಬಾಂಡಿ ಹೊರಸಲು ತೋಳಕಿವ್ರು ತಲೆ ಕೊಟ್ಟ ಯಾವಾಗ ಬರ್ತಾರೆ ಇವು ಹಾದಿ ಕಾಯ್ಕೋತ್ ಕೂತಿರ್ತಾವ. ಅವ್ರು ಬೇರೆ ಬರ್ತಾರ. ಅಲ್ಲಿ ಹೋದ ಪುಣ್ಯಾತ್ಮರೇ ದೊಡ್ಡವನು ಸೆಲ್ಯೂಟ್ ಹೊಡಿಬಹುದು. ಬಹಳ ಆದ್ರ ಸೆಲ್ಯೂಟ್ ಹೊಡೆದು ಒಳಕ್ಕೆ ಕರೀತಾರ. ನಿಮ್ಗೆಲ್ಲ ಉಣ್ಲಿಕ್ ಕೊಡ್ತಾರ, ತಿನ್ಲಿಕ್ ಕೊಡ್ತಾರ, ಏನ್ ನಿಮ್ ಇಚ್ಛಾ ಭೋಜನ ಕೊಡ್ತಾರ. ಇಚ್ಛಾ ಭೋಜನ ಕೊಟ್ಟಾಗ ಬಿಲ್ 1000-2000 ಆಕತಿ. ಬಡ ಬಡ ಎಣಿಸಿ ಮನೆಗೆ ಬಂದ. ಮನ್ಯಾಗ ಮುದುಕಿ ದಾರಿ ಕಾಯ್ತು ನಸಿಕಿನಾಗ ಬೇಗ ಎತ್ತು. ನಮ್ಮವ್ವ ನನ್ನ ಮಗ ನನ್ನ ತಮ್ಮ ನೀನು ಎಲ್ಲಿ ಉಂಡಾರೋ ಗೊತ್ತಿಲ್ಲ, ಎಲ್ಲಿ ತಿಂದಾರೋ ಗೊತ್ತಿಲ್ಲ, ಒಂದಿಷ್ಟು ಬೇಗ ಅಡಿಗೆ ಮಾಡ್ಬೇಕಂತ ತಿಳ್ಕೊಂಡು ಚಂದಂಗಿ ಕೈ ಮೇಲೆ 4 ರೊಟ್ಟಿ ಮಾಡಿ ಸುಂದರವಾಗಿರ್ತಕ್ಕಂಥ ಪುಂಡ್ಯಪಾಲಿ ಮಾಡಿತ್ತು. ಅದ್ರ ಮ್ಯಾಲ ಒಂದಿಷ್ಟು ಕುಸ್ಬಿ ಹಿಂಡಿ ಚಲೋ ಎಣ್ಣೆ ಎಲ್ಲ ಹಾಕಿ ಮಕ್ಕಳ ಮುಂದೆ ಮತ್ತು ಆ ತಮ್ಮನ ಮುಂದೆ ತಾಟ ಇಡ್ತು ಮುದುಕಿ. ಎಪ್ಪಗಳು ಉಂಡ್ರೆ ತಿಳ್ಕೊಂಡು ಮುಂದಕ್ಕೆ ಹೋಯ್ತು ಮುದುಕಿ. ಅವಾಗ ಪುಣ್ಯಾತ್ಮರ ಮಗ ಹೇಳಿದ, ನಿನ್ನ 2000 ರೂಪಾಯಿ ಆ ಭಾವಾದಾಗ ಬಿಲ್ ಆಗಿಬೋದು, ಅದಕ್ಕೆ ಇಷ್ಟು ಸಂತೋಷ ನನಗಾಗಲಿಲ್ಲ, ಈ ಅನುಭವ ನನಗೆ ಅಲ್ಲಿ ಆಗಲಿಲ್ಲ, ಇಲ್ಲಿ ಯಾಕೆ ಆಯ್ತು ಅಂದಾಗ ಆ ತಾಯಿ ಹೇಳ್ತಾಳ ಮಗು ನಿನ್ನೆ ಖಾನಾವಳಿಯಾಗ ಉಂಡಾಗ ಖಾನಾವಳಿನ ಕಣ್ಣ ನಿನ್ನ ರೊಕ್ಕದ ಪಾಕೆಟ್ ಮೇಲೆ ಇತ್ತು. ಖಾನಾವಳಿನ ಕಣ್ಣ ನಿನ್ನ ರೊಕ್ಕದ ಪಾಕೆಟ್ ಮೇಲೆ ಇತ್ತು, ನನ್ನ ಕಣ್ಣ ನಿನ್ನ ಹೊಟ್ಟೆ ಮೇಲೆ ಐತಿ, ಅದಕ್ಕೆ ನಿನಗೆ ಸಂತೋಷ ಆಗೈತಿ ಅನ್ನೋ ಮಾತು ಮುದುಕಿ ಹೇಳ್ತದೆ. ಇದು ಪುಣ್ಯಾತ್ಮರ ದಾಸ ತಾಯಿ ಮಾಡತಕ್ಕಂಥ. ಅದಕ್ಕೆ ಪುಣ್ಯಾತ್ಮರೇ ಭಗವಂತ ಕೊಟ್ಟಾಗ ಅದನ್ನು ಬಳಸ್ಕೊಳ್ಳೋದ. ಬದುಕು ಬೊಗಸೆಯಲ್ಲಿ ಹಿಡಿದು ಇಟ್ಟು ನೀರದಂತೆ ಬಸಿದು ಹೋಗುವ ಮುನ್ನ ಬಳಸಿಕೊಳ್ಳೋ ಕ್ಷಣ ವ್ಯರ್ಥವಾಗದಂತೆ. ಇದು ಬದುಕೇನದಕ್ಕೆ ಕೇಳಿದ್ರ ನೀ ರಾಜಕಾರಣಿ ಆಗ, ಸನ್ಯಾಸಿ ಆಗ, ಸ್ವಾಮಿ ಆಗ, ಏನ ಕಲಾವಿದ ಏನ ಆಗ, ಒಟ್ಟು ಹೊಂಟತ್ತಿದ ಗಾಡಿ ಹೋಗ್ಲಕ್ಕ ಬಂದತ್ತಿದ, ಇರಾಕ ಬಂದಿಲ್ಲ. ಆದ್ರ ಬಂದು ಹೋಗುದ್ರ ಮಧ್ಯದೊಳಗ ನಿನ್ನ ಒಳ್ಳೆ ಕರ್ಮವನ್ನ, ನಿನ್ನ ಧರ್ಮವನ್ನ, ಅನಿತ್ಯಾನಿ ಶರೀರಾನಿ ಇವೋ ನೈವ ಶಾಶ್ವತ ನಿತ್ಯ ಮೃತ್ಯೋ ಸನ್ನಿತ ಕರ್ತವ್ಯೋ ಧರ್ಮ ಸಂಗ್ರಹ. ಭಗವದ್ಗೀತೆಯೊಳಗೆ ಪರಮಾತ್ಮ ಅರ್ಜುನಿಗೆ ಹೇಳ್ತಾನೆ, ಹುಚ್ಚ ಇದು ಶರೀರ ಮೊದಲು ಸುಳ್ಳೋದಿಲ್ಲ. ಈ ಶರೀರ ಮೊದಲು ಸುಳ್ಳದ. ಕನಕದಾಸರು ಬರೀತಾರ, ಕಂಬದೊಳರು ಬಿಂಬ ಸೂತ್ರ ಗೊಂಬೆಯಂತೆ ಎಂದಾದರೂ ಒಂದು ದಿನ ಈ ದೇಹ ಸಾವು ತಪ್ಪು ತಿಳ್ಕೊಂಡು ಕನಕದಾಸರು ಬರೀತಾ ಇದ್ದಾರೆ. ಅದನ್ನೇ ಬರೀತಾರೆ. ಏನ್ ಬರೀತಾರೆ ಸಂತರು? ದೇಹ ಜಾವು ಅಥವಾ ರಾವು ದೃಢಭಾವ ಪಾಂಡುರಂಗ. ಏನ್ ಹೇಳ್ಕೊತ್ ಬಂದ್ರು ಪುಣ್ಯಾತ್ಮರೇ? ಅಕ್ಕಮಾದೇವ್ ಕೊಡ್ರ ಇದೆಲ್ಲ ಮಾಂಸದಿಂದ ತುಂಬಿರ್ತಕ್ಕಂಥ ಮನೆ ಅಂತಕ್ಕಂಥ ಮಾತನ್ನ ಆ ತಾಯಿ ವೈರಾಗ್ಯವನ್ನ ಬಾಲ್ಯದಲ್ಲಿ ತೊಟ್ಕೊಂಡು ಬಂದು ನಮ್ಮ ಕನ್ನಡ ನಾಡಿನೊಳಗೆ ಸಣ್ಣ ವಯಸ್ಸಿನಲ್ಲಿ ವೈರಾಗ್ಯವನ್ನ ಕಂಡಿರ್ತಕ್ಕಂಥ ಅಂತ ವೈರಾಗ್ಯ ಹಿಂದೂ ಕಂಡಿಲ್ಲ, ಮುಂದೂ ಕಾಣ್ತಿಲ್ಲ, ಗೊತ್ತಿಲ್ಲ ಅಂತ ಶ್ರೇಷ್ಠ ಸಾಲಿನಲ್ಲಿ ಅಕ್ಕಮಾದೇವಿ ಬರ್ತಾ ಇದ್ದಾರೆ. ಆಕಿನ ಕೂಡ ತ್ಯಾಗವನ್ನ ಮಾಡಿ ಈ ಬದುಕನ್ನ ದಾಸೋ ಜಗತ್ತಿನ ಕಲ್ಯಾಣಕ್ಕಾಗಿ ಸಮರ್ಪಣೆ ಮಾಡ್ಕೊಂಡು ಬಂದ್ರು. ಸಮರ್ಪಣೆ ಇದು ಪುಣ್ಯಾತ್ಮರೇ ನಮ್ಮಲ್ಲಿ ಬರ್ಬೇಕು. ನಿಮಗೊಂದಿಷ್ಟು ಗಳಿಸಿದ್ದನ್ನ ಸತ್ಯಕ್ಕೆ ಬಳಸು ಗುಣ ಬರ್ಲಿಲ್ಲ ಅಂದ್ರ ಕನಕದಾಸರು ಬರೀತಾರ, ತಾನು ಉಣ್ಣದ ಪರರಿಗಿಕ್ಕದ ಧನವು ಏತಕ್ಕೆ, ತಾನು ಉಣ್ಣದ ಪರರಿಗಿಕ್ಕದ ಧನವು ಏತಕ್ಕೆ ತಿಳ್ಕೊಂಡು ಬಹಳ ಗಳಿಸ್ಯಾನ್ರಿ. ನೀವೆಲ್ಲ ಈ ಕಡೆ ನಮ್ಮ ಇನ್ನ ಹೆಚ್ಚು ಕಡಿಮೆ ನಮ್ಮ ಹಿಂದಿನ ರೈತರು ಅದಿರಿ, ನೀವು ಅದಿರಿಲ್ರಿ. ಈ ಹೊಟ್ಟಿನ ಬಣಿ ಇವತ್ತಿರ್ತದ ನೋಡ್ರಿ. ಮೊದಲು ಹೊಟ್ಟಿನ ಬಣಿವಾಗ ನಾಯಿ ಒಂದು ಕೂತಿರ್ತದ. ನಾಯಿ ಹೊಡ್ತಿರ್ತೇನ್ರಿ? ನಾಯಿ ಹೊಟ್ಟೆ ತಿಂತದ್ರಿ? ಮತ್ ತಿನ್ಲಾಕ್ ಬಂದು ದನಗಳಿಗೆ ಬಿಡ್ತೇನದ, ಒಳಗ್ ಕುತ್ಕೊಂಡು ಗುರ್ರ ಮಾಡ್ತಿರ್ತೈತಿ. ಅದಕ್ಕೆ ಹೇಳಿದ, ತಾನು ಉಣ್ಣದ ಪರರಿಗಿಕ್ಕದ ಧನವ ಎತ್ತಕ್ಕೆ. ನೀನು ತಿನ್ಲಿಲ್ಲ, ನೀ ಎಲ್ಲಾ ತಿನ್ಬೇಕತ್ತೆ, ಸಕ್ಕರೆ ಫ್ಯಾಕ್ಟರಿನ ಕಟ್ಟಿದಕ್ಕೆ ನಿನಗೆ ಶುಗರ್ ಆಗೈತಿ ಏನ್ ಮಾಡೋದು? ಅದಕ್ಕೆ ಪುಣ್ಯಾತ್ಮ ಈ ನಿನ್ನ ಜೀವನದೊಳಗೆ ಒಂದಿಷ್ಟು ಪುಣ್ಯವನ್ನು, ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡು, ಹರ ನಡಿ ಬಿಡಿ ಶಾಂತರು ನೋಡೋಣ. ಈ ಜೀವನ ಇದು ನಿಜಗೊಂಡ್ರು ಬರಿತಾ ಇದ್ರ ಏನು ಅಂತ ಕೇಳಿದ್ರೆ, ಕೆಡುವ ಕಾಯದ ಸಫಲವಾವುದು. ಕೆಟ್ಟು ಹೋಗ್ತಕ್ಕಂಥ ಈ ಶರೀರದ ಸಫಲ ಯಾವುದು ಅಂತ ಕೇಳಿದ್ರೆ ಒಂದಿಷ್ಟು ಪುಣ್ಯದ ಕರ್ಮಗಳನ್ನು ಮಾಡು. ಪುಣ್ಯ ಮಾಡೋದಂದ್ರೆ ಏನಂತೀರಿ ನೀವು? ನಾವೊಂದ್ ಕಡೆ ಪ್ರವಚನಕ್ಕೆ ಹೋಗಿ ನಾಳೆ ಮುಂಜಾನೆ ಎಲ್ಲ ನಿಮ್ಮ ಊರಾಗ ಭಕ್ತಿ ಪೇರ ಬರ್ತತ್ರಿ, ರಂಗೋಲಿ ಹಾಕ್ರಿ, ಕಸ ಹೊಡಿರಿ, ಸ್ವಚ್ಛಂಗೆಲ್ಲ ನೀರು ಗೊಜ್ಜಿ ರಂಗೋಲಿ ಹಾಕ್ರಿ ಅಂತ ಹೇಳಿದ್ನೆ. ಒಂದು 4 ಮಂದಿ ಮನೆ ಮುಂದೆ ನೋಡ್ನೆ,
ಇವ್ರ ಮನೆ ಮುಂದೆ ಕಸ ಅವ್ರ ಮನೆ ಮುಂದೆ ನುಗ್ಗಿಸ್ಬಿಟ್ಟಿದ್ರು, ಅವ್ರ ಮನೆ ಮುಂದೆ ಆ ಕಡೆ ನುಗ್ಗಿಸ್ತಿದ್ರೆ, ಈ ಕಡೆ ಎಟ್ಟಾಗಟ್ಟು ನುಗ್ಗಿಸಿ ನಡುವಟ್ರ ನೀರು ಗೊಜ್ಜಿ ರಂಗೋಲಿ ಹಾಕ್ತಿದ್ರು. ಮತ್ತೊಬ್ಬರ ಮನಸ್ಸನ್ನ ನೋಯಿಸ ಇನ್ನೊಬ್ಬರ ಮನೆಯನ್ನು ಮುರಿಯದೆ ಬದುಕನ್ನ ಕಟ್ಟಿಕೊಂಡಿರೋ ಅದು ಪುಣ್ಯದ ಕರ್ಮ ಅಂತಕ್ಕಂಥದ್ದು. ಪುಣ್ಯದ ಕರ್ಮ. ನೀನೇನು ಹೋಗಿ ಅವನು ಕಡಿಬೇಕಂತ ವಯಸ್ಸಲ್ಲ, ಆತನ ಮನಸ್ಸು ನೋಯಿಸ್ತಂದ್ರೂ ಕೂಡ ಅದು ದೊಡ್ಡ ಪಾಪ ಆಗ್ತದೆ, ಅದು ದೊಡ್ಡ ಪಾಪ ಆಗ್ತದೆ. ಅದಕ್ಕೆ ಬಂಧುಗಳೇ, ನಮ್ಮ ಜೀವನ ಭಗವಂತ ಕೂಡ ದಾಸೋಹ ಇದೊಂದು ಪರೋಪಕಾರ ಸಲುವಾಗಿ ಕೊಟ್ಟಾನ, ಪರೋಪಕಾರ ಸಲುವಾಗಿ ಕೊಟ್ಟಾನ ಭಗವಂತ. ನೀವೇನು ಇದ್ರ ಚಲಿಕೆ ನಾವು ಸಂಸಾರ ಬಹಳ ದುಡಿಬೇಕ್ರಿ, ನೀವೇನು ಕುರ್ಚಿ ಮೇಲೆ ಕೂತ್ ಆರಾಮ್ ಹೇಳುವಲಕ್ ಬರ್ತೈತಿ ನೀವು ಅಂತಿರ್ಬೋದು. ಆದ್ರ ಪುಣ್ಯಾತ್ಮರೇ, ನೀನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿನ್ನ ಸಂಸಾರ ಆಡಿಸದಂತೆ ಆಡುವ ಸೂತ್ರದ ಗೊಂಬೆ ನಾನು, ನೀ ನುಡಿಸಿದಂತೆ ನಿನ್ನ ವೀಣೆಯ ಸ್ವರ ನಾನು. ಅವನ ಕೈಯಾಗೈತೆಲ್ಲ ಸೂತ್ರ, ಅವ್ ಹೆಂಗ ಆಡಿಸ್ತಾನ ಹಂಗ ಹೋಗೋದು. ನಮ್ದೇನು ಪಾತ್ರ ಇಲ್ಲ. ಅದಕ್ಕೆ ಬರೀತಾರೆ ಸಮರ್ಥ ರಾಮದಾಸರು, ಪೈಲೆ ರಚೆ ಪ್ರಾರಬ್ಧ ಪಿಚ್ಚೆ ರಚೆ ಶರೀರ ಕ್ಯೌ ಚಿಂತಾ ಕರ್ತ ರಘುವೀರ ಸಮರ್ಥ. ಏ ಹುಚ್ಚ, ನಿನ್ ತಾಯಿ ಗರ್ಭದಾಗ ನಿನ್ನ ಪಿಂಡ ಮೂಡಕ್ಕಿಂತ ಮೊದಲು ಭಗವಂತ ಬರೆದಿಟ್ಟ, ನೀನ್ ಹಿಂಗೆ ಆಗಬೇಕ ತಿಳ್ಕೊ. ಹೌದಿಲ್ಲ? ಅದಕ್ಕ ನಾವೇನ್ ಮಾಡ್ಬೇಕಾಗೈತೆ ಅಂತ ಕೇಳಿದ್ರೆ, ಪ್ರಪಂಚ ಇದು ಭೋಗದ ಆಧೀನದ, ಪಾರಮಾರ್ಥ ಪ್ರಯತ್ನ ಆಧೀನದ. ಪಾರಮಾರ್ಥ ಎದಕ್ಕೆ ಬಂದೈತಿ ಕೇಳಿದ್ರೆ, ಈ ಜೀವ ನೀನ್ ಒಟ್ಟು ತಿಳ್ಕೋಬೇಕಾಗಿತ್ತು ಅಂತ ಕೇಳಿದ್ರೆ, ಎಲ್ಲರ ಜೊತೆ ಪ್ರೀತಿ ಪ್ರೇಮದಿಂದ ಬದುಕಬೇಕಾಗಿತ್ತಂದ್ರೆ, ವೈರವಿಲ್ಲದೆ ನಿಜಗೊಂಡ್ರು ಬರೀತಾರ, ವೈರವಿಲ್ಲದೆ ಎಲ್ಲರ ಜೊತೆ ಕೂರ್ಪದೆ ಚಂದ ಮಾಮ. ಎಲ್ಲಾರ ಜೊತೆಗ ಪ್ರೇಮದಿಂದ ಬದುಕಿ ಹೋಗೋದಿಲ್ಲ. ಆ ಪ್ರೇಮದಿಂದ ಬದುಕುವಂತ ದಾಸೋಗ ನಿನಗ ಬಂತಂದ್ರ ಇನ್ನೆಲ್ಲೈತ್ರಿ? ದೂರಿಲ್ಲ ಮುಕ್ತಿ ದೂರಿಲ್ಲ ಪಾರಮಾರ್ಥ ರಸವನ್ನ ಕುಡದವರಿಗೆ ದೂರಿಲ್ಲ ಮುಕ್ತಿ ಸರಿಪ ಬರೀತ, ಸರಿಪ ಬರೀ. ಈ ದಾಸೋಗ ನಮ್ಮಲ್ಲಿ ಬರಬೇಕಾಗಿತ್ತಂದ್ರ ನಿಮ್ಮದು ಒಂದಿಷ್ಟು ಪುಣ್ಯದ ಹಣ ಬೇಕು. ಅದು ಹ್ಯಾಂಗ ಬಂದತ್ಲ ಹಂಗ ಹೋಗತ್ತ. ನಮ್ ಬೀದರ್ ಶಿವಕುಮಾರಪ್ಪ ಅವ್ರು ಹೇಳ್ತಾರೋ, ಹ್ಯಾಂಗ ಬರ್ತೈತ್ ನೋಡ ಹಂಗ ಹೋಗತಿ. ಅನ್ಯಾಯೋಪಾರ್ಜಿತ ದ್ರವ್ಯಂ 10 ವರ್ಷ ನಿತ್ಯಷ್ಟತಿ ಏಕಾದಶಿ ದಿವಸೇ ಸಮೂಲಂ ತದ್ದು ವಿನಶ್ಯತಿ. ನೀನ್ ಅಕಸ್ಮಾತ್ ಹೆಂಗ ಗಳಿಸ್ಕೊಂಡಿದಿ ಹಂಗೆ ಹೋಗ್ತದ. ಒಂದ್ ವೇಳೆ ಈ ಧರ್ಮಕ್ಕೆ ಗಳಿಸಿದ್ರ ಧರ್ಮಕ್ಕೆ ಬಂದು ಮುಟ್ತದ. ನೀವ್ ಅನ್ಬೋದು, ನಾವ್ ಹಂಗ ಗಳಿಸ್ರಿ ಹೆಂಗ ಹೋಗ್ಕತ್ರಿ ಅಂತ. ಈ ಪಂಡ್ರಪುರದಿಂದ ಕುದುರೆ ಆಗು ತರ್ತಿದ್ರು, ಈಗೂ ತರ್ತಾರ. ಈಗ ದೇವಸ್ಥಾನಗಳು ತರ್ತಾರ. ಆಗ ಪ್ರತಿಯೊಬ್ರು ಗೌಡ್ರು ಈ ಕುಲಕರ್ಣಿಯರ ಹಿಂತಿಂತ ಮನೆಯೊಳಗೆ ಇರ್ತಿದ್ದೋ. ಇರುವಂತ ಸಂದರ್ಭದಾಗ ಗೌಡ್ರು ಒಂದು ಊರಾಗ ಕುದುರೆ ತಂದ್ರು. ಆ ಕುದುರೆಗೆ ಯಾರು ಹೆಜ್ಜೆ ಕಲಿಸ್ತಾರೆ ತಿಳ್ಕೊಂಡು ಡಂಗರ ಕೊಟ್ರು. ಒಬ್ಬ ಹುಡುಗ ಬಂದ್ರಿ, ಗೌಡ್ರ ನಾ ಕಲಿಸ್ತೀನಿ, ತಮ್ಮ ಎಷ್ಟು ತೋತಿ ಅಂತ. ಅವ್ ತಿಳ್ಕೊಂಡಿದ್ದ ಸಾಕಷ್ಟು ಐಶ್ವರ್ಯ ಐತಿ, ಸಂಪತ್ತು ಐತಿ, ಗೌಡ್ರಿಗೆ ಕರಾರು ಮಾಡೋದು ಬೇಡ. ಅಕಸ್ಮಾತ್ ಕರಾರು ಮಾಡಿ ಕೆಲಸ ಕೇಳ್ತೈತಿ ಅಂತ. ನೀವು ಓದ್ತಿರಿ ಕನ್ಯಾ ನೋಡ್ಲಕ್, ಗೊತ್ತಿರಿಲ್ಲ? ಆ ಹೆಣ್ಮಗಳ ಹಿಂದ ಅಣ್ಣತಮ್ಮರು ಯಾರು ಇರ್ಲಿಲ್ಲ, ಆಸ್ತಿ ಚಲೋ ಇತ್ತಂದ್ರೆ ಏನ್ ಕೊಡ್ಬೇಡ್ರಿ, ಕಾಯಿ ಕನ್ಯಾ ಅಟ್ ಕೊಟ್ಬಿಡ್ರಿ, ಹಿಂದಿನ ನಮ್ಮ ಮನೆಗೆ ಬರ್ತೈತೆ ಅಂತ ಗೊತ್ತಿರ್ತೈತಿ ನಿಮ್ಗ, ಇರ್ತೈತಿಲ್ಲ? ಅದಕ್ಕೆ ಬಂಧುಗಳು, ಈ ನಾಡಿನೊಳಗ ಹೆಣ್ಮಕ್ಳ ಕಡಿದು ರೊಕ್ಕ ತಗೊಂಡು ಮದುವೆ ಆಗವ ಗಣಸಲ್ಲತ್ತ. ಹೆಣ್ಣಿನ ಕಡೆಯಿಂದ ರೊಕ್ಕ ಸಂಪತ್ತು ತಗೊಂಡು ಮದುವೆ ಆತ ನಾವು ಗಣಸಲ್ಲತ್ತ. ಯಾಕಂತ ಕೇಳಿದ್ರ ಇನ್ನು ಮುಂದ ಕಾಲ ಹೆಂಗ್ ಬರುತ್ತೆ? ನಾ ಬೆಂಗಳೂರದಾಗ ಹೋಗಿನ ಭಕ್ತರ ಮನಿ ಲಗ್ನ ನಡೆದಿತ್ತು. ಆಕಿ ಒಂದ್ ಮಾತು ಹೇಳು, ನಾ ಹೇಳಿದೆಲ್ಲ ನಿನಗೆ ತಡ್ಕೊಳ್ಳೋ ಶಕ್ತಿ ಅಂದ್ರೆ ನನ್ನ ಕೊಳ್ಳಿಗೆ ಕಟ್ಟು, ನಿನಗೆ ತಡ್ಕೊಳ್ಳಾಗ್ಲಿದ್ರೆ ಈಗ ವಿಚಾರ ಮಾಡಿ ನೋಡು ಅಂತ ಹೇಳ್ತಳ. ಯಾಕೆ ಮಾತನ್ನ ಹೇಳ್ತಾ ಇದ್ದೇನೆ ಕೇಳಿದ್ರೆ ಪುಣ್ಯಾತ್ಮರು, ಇಂದಿನ ದಿನಮಾನದಲ್ಲಿ ಅವಶ್ಯವಾಗಿ ನೀವು ಬದುಕಲಿಕ್ಕೆ ಬೇಕಾಗಿರತಕ್ಕಂಥದ್ದು ಬದುಕು. ನಾವು ಬಹಳ ತಲೆಯೊಳಗೆ ಇಟ್ಕೊಂಡಿವಿ, ನಾವು ಗಳಸಾಕ ಬಂದಿಲ್ಲ ಇಲ್ಲಿ ಪುಣ್ಯಾತ್ಮರೇ, ನಾವು ಗಳಸಾಕ ಬಂದಿಲ್ಲ, ಬಳಸಾಕ ಬಂದಿದ್ದು, ಬಳಸ್ಕೊಳ್ಳೋದ. ಈ ಜಗತ್ತಿನೊಳಗ ತುಳಿದು ಬದುಕಿದವರು ಅಳಿದು ಹೋಗುತ್ತಾರೆ. ಈ ಜಗತ್ತಿನಲ್ಲಿ ತುಳಿದು ಬದುಕಿದವರು ಅಳಿದು ಹೋಗುತ್ತಾರೆ, ತಿಳಿದು ಬದುಕಿದವರು ಅಳಿದು ಮೇಲೆ ಉಳಿಯುತ್ತಾರೆ. ಇದೇ ಬದುಕು ಅಂತಕ್ಕಂಥ ನಿರ್ಮಾಣ ಮಾಡು. ಇದು ಹುಡುಗ, ಗೌಡ್ರ ನಮಸ್ಕಾರ, ಕಲಿಸ್ತೇನಪ್ಪ, ಹೆಜ್ಜೆ ಕಲಿಸ್ತೇನೆ, ಏನ್ ಕೊಡ್ಬೇಕು? ನೀವೇನ್ ಕೈ ಎತ್ತಿ ಕೊಡ್ತೀರಿ ತಗೊಂಡು ಹೋಗ್ತಾನೆ. ಗೌಡ್ರ ಅಂದ್ರು, ಪಾಪ ಬಡವ ಮನುಷ್ಯ ಕಾಣ್ತದ, ಒಂದ್ 2 ತೊಲೆ ಬಂಗಾರ, ಒಂದಿಷ್ಟು 20,000 ರೂಪಾಯಿ ಕೊಟ್ಟು ಕಳ್ಸೋನು. ಆಗಿನ ಕಾಲಕ್ಕೆ ಏನು ಬಂಗಾರ ಏನ್ರಿ ಎಲ್ಲಿ ಬೇಕಾಗಲಿ. ಅವಾಗ ಪುಣ್ಯಾತ್ಮರಿ ಹುಡುಗ 3 ತಿಂಗಳು ಕುದುರೆಗೆ ಹೆಜ್ಜೆ ಕಲಿಸಿದ. ಒಂದ್ ದಿವ್ಸ ಗೌಡ್ರಿಗೆ ಕರೆ ಕೊಟ್ಟ, ಗೌಡ್ರ ಇವತ್ತು ಕುದುರೆ ನಾ ಹೇಳಿದಾಗ ಕೇಳ್ತಿಲ್ಲ, ನೋಡಕ್ಕಿರಿ ಬರೀ ಅಂದ. ಅವ್ ಮಾತು ಕಲಿಸಿದ. ಆ ಮಾತು ಹೆಂಗೆ ಹೇಳ್ತಾನ, ಕುದುರೆ ನಡೀತದೆ. ಬಹಳ ಖುಷಿ ಆಯ್ತು ಗೌಡ್ರಿಗೆ. ನಾಳೆ ಬರೀ ಮತ್ತ ಆ ಬಾರಿಸಿದಂಗ ಗೌಡ್ರ ಕುಣಿತೈತಿಲ್ಲ ನೋಡ್ರ, ಕುಣಿಲಕ್ಕೈತಿ. 3ನೇ ದಿವ್ಸ ಗೌಡ್ರ ಮ್ಯಾಲ ಕುಣಿಸ್ಕೊಂಡು ಹೋಗ್ತೈತಿಲ್ಲ ನೋಡ್ಲೇನಂತ. ನೋಡಂದ್ರ ಮ್ಯಾಲ ಕುಂಟಿದ್ದ, ಹೋದ ಹೋಗಿಬಿಟ್ಟು ಕುದುರೆ ತಗೊಂಡು ಪಂಡ್ರಪುರಕ್ಕೆ ಹೋದ್ರೆ ಕೇಳ್ತೈತಿ, ಮಾಲೆಗಾಂವ್ ಕೊಡಿನೊಂದು ಕುದುರೆ ಮಹಾರಾಷ್ಟ್ರದಾಗ ಸಂತಿರ್ದು. ಅಲ್ಲಿ ಹೋಗಿ ಕಟ್ಟಿದ. ತಮ್ಮ ಕುದುರೆ ಕಿಮ್ಮತ್ ಎಟ್ಟು ಅಂತ ಇಂತ ಕಾಕ, ಪಟಗದ ಕಾಕ ಬಂದ. ಈ ಕುದುರೆ ಕಿಮ್ಮತ್ 70,000 ಕಾಕ ಅಂದ. ಈ ಹಿರಿಯರ ಹಂಗ ದುಡ್ಕೋದಿಲ್ಲ. ಬೇಕ್ರೆ ನೋಡ್ಬೇಕ್ರೆ ನಿಮ್ಮನ್ನ ಬಟ್ಟೆ ಅಂಗಡಿಯಾಗ ಬಿಟ್ರಿ ಅಂದ್ರ ನೀವು ಲಗುಟ್ ಅವ್ ಬೇಕಾದಾರ ಹೇಳಂದ್ರ ಲಗುಟ್ ತಗೊಳಂಗಿಲ್ಲ. ಅವ ಮತ್ ನಿಮ್ಮ ನೋಡಿ 100 ರೂಪಾಯಿ 1,000 ರೂಪಾಯಿ ಹೇಳಿರ್ತಾನ. ನೀವ್ ಬೆಳ್ಕೋತ್ ಬರೋಟಿಗೆ ನಾನು ಗಂಟಿಗೆ ಪಕ್ಕ ಬರ್ತೈತಿ. ಅವಾಗ ಪುಣ್ಯಾತ್ಮರೇ ಕೇಳಿದ ಕುದುರೆ ಕಿಮ್ಮತ್ ಎಷ್ಟ ಅಂದಾಗ 70,000 ಅಂದು. ಈ ಹಿರಿ ಕಾಕ ಅಂದ, ಸ್ವಲ್ಪ ಸಾಯಂಕಾಲ ಬರೋಣ, ಬಿಟ್ಟು ಕೊಡ್ತಾನ ತಿಳ್ಕೊಂಡು ಬಂದ. ಅದ್ರಾಗ ಒಬ್ಬ ಮಿಲಿಟರಿ ಮನುಷ್ಯ ಬಂದ್ರಿ. ಏಕಕ್ಕ ಕುದುರೆ ಕಿಮ್ಮತ್ ಎಟ್ಟಂದ, 1 ಲಕ್ಷ ಅಂದ. ಎಲ್ಲ ಇವನ
ಆಗಳೇ 71 31 ಜಿಗಿದೆ. ಹಂಗ ವಿಶೇಷ ಐತ್ರಿ ಕುದುರೆ ಒಳಗ. ಏನೈತಿ ವಿಶೇಷ? ಮಾತು ಕೇಳ್ದಂಗ ನಡಿತೈತ್ರಿ, ಬಾರಿಸಿದಂಗ ಕುಣಿತೈತಿ, ಮ್ಯಾಲ ಕುಣಿಸ್ಕೊಂಡು ಹೋಗ್ತೈತಿ ಅಂದ. ಹೋಗ್ಲೇನ್ ಮ್ಯಾಲ ಕೂತಂದ, ಹೋಗ್ಲಿ ಯಾರು ಬರತ್ತಾರ ತನ್ನ ಹಾರಿಕೊಳ್ಳಕ್ ಹೋದ. ಆ ರಿಕಿಪ್ದಾಗ ಇವನು ಮಿಲಿಟರಿ ಬೂಟ್ ಹೋಗ್ಲಿಲ್ಲ, ಬಿಚ್ಚಿ ಇವನು ಮುಂದಿಟ್ಟ, ಹೊರ ಹೊಡ್ಕೊಂಡು ಹೋಗಿಬಿಟ್ಟ. ಸಂಜೆಳ ಕಾಕ ಬಂದ, ತಮ್ಮ ಕುದುರೆ ವ್ಯಾಪಾರ ಆತನ. ಆತ್ಲ ಕಾಕ ಅಂದ. ಎಟ್ಟಕ್ ಕೊಟ್ಟಿ? ನಾ ಎಟ್ಟಕ್ ತಂದಿ ನೋಡ್ರಿ. ನಿನಗೇನು ಉಳ್ದಾವ? ಇಲ್ಲಿ ಅಡ್ಬಿಟ್ಟೋಗ್ಯ ನೋಡು, ಪಾಪ ಪುಣ್ಯದ ಗಂಟು ನಾನು ಪಾಲು ಕೆಟ್ಟಾಗ. ಅದಕ್ಕೆ ಬರೀತಾರೆ ಚಾಣಕ್ಯ ಮಹರ್ಷಿಗಳು, ಅನ್ಯಾಯ ಪಾರ್ಜಿತ ದ್ರವ್ಯಂ ದಶವರ್ಷಾನಿ ತಿಷ್ಠತಿ ಏಕಾದಶಿ ದಿವಸೆ ಸಮೂಲಂ ತದ್ವಿನಶ್ಯತಿ. ನೋಡಪ್ಪ, ನೀನು ಯಾವ ಮಾರ್ಗದಿಂದ ಸಂಪತ್ತನ್ನು ಗೊಳೆ ಮಾಡಿರ್ತಿ ಹಂಗ ನಶಿಸಿ ಹೋಗ್ತದ. ಅದಕ್ಕೆ ಪುಣ್ಯಾತ್ಮರೇ, ಈ ನಾಡಿನೊಳಗೆ ಬಸವಣ್ಣ ನಮ್ಗೆ ಏನು ಕಲಿಸುವಾದ್ರು ಅಂತ ಕೇಳಿದ್ರೆ, ದಾಸೋಹ ಸೇವೆಯನ್ನು ಕಲಿಸೋದ, ಭಕ್ತಿಯ ಸೇವೆಯನ್ನ ಕಲಿಸೋದ, ಜನರನ್ನ ಪ್ರತಿಯೊಬ್ಬರನ್ನ ಪ್ರೇಮದಿಂದ ಕಾಣುವಂತ ಪಾಠವನ್ನ ನಮಗೆ ಕಲಿಸಿಕೊಟ್ಟ ಪುಣ್ಯಾತ್ಮ ಯಾರಾದ್ರೂ ಇದ್ರೆ ಅವರು ಬಸವಣ್ಣವರು ಅಂತಕ್ಕಂಥ ಮಾತು ನಿಮ್ಗೆ ನೆನಪಿರಲಿ. ಬಸವಣ್ಣ ಯಾಕೆ ಪ್ರೇಮ ಹೇಳ್ತಾ ಇದ್ದೀನಿ ಅಂದ್ರೆ, ಸಮಗಾರ ಹರಳಯ್ಯ ಬಸವಣ್ಣ ಶರಣಾರ್ಥಿ ಅಂತಕ್ಕಂಥ ಮಾತ ಹರಳಯ್ಯ ಹೇಳ್ತಾನೆ. ಅಣ್ಣ ಹೊಳ್ಳಿ ಹೇಳ್ತಾನೆ, ಶರಣು ಶರಣಾರ್ಥಿ ಹರಳಯ್ಯನವರಿಗೆ. ಎಂತ ಭಾವ ಇರ್ಬೇಕು ಆ ಪುಣ್ಯಾತ್ಮಲ್ಲಿ, ಎಂತ ತಾಳ್ಮೆ ಇರ್ಬೇಕು, ಎಂತ ತಾಳ್ಮೆ ಇರ್ಬೇಕು. ಅವಾಗ ಮನೆಗೆ ಒಂದು ಹರಳಯ್ಯ ದುಃಖ ಮಾಡ್ತಾನೆ. ಮಡದಿ ಕೇಳ್ತಾ, ಯಾಕೆ ಕಳ್ತಾ ಇದ್ರಿ? ಅಣ್ಣ ನನಗೆ ನಾನು ಒಂದು ಸಲ ಶರಣಾರ್ಥಿ ಅಂದಾಗ 2 ಸಲ ನನಗೆ ಶರಣಾರ್ಥಿ ಅಂದಾರ. ಇದರಿಂದ ನಾನು ಮುಕ್ತನಾಗಬೇಕಾಗಿತ್ತು, ಅವರ ಭಾರವನ್ನು ಇಳಿಸ್ಕೊಳ್ಬೇಕಾಗಿತ್ತು. ನಾನು ಏನ್ ಮಾಡ್ಬೇಕಂತೇಳಿ ದುಃಖ ಮಾಡೋ ಸಂದರ್ಭದಾಗ ಮಡದಿ ಹೇಳ್ತಾಳೆ, ಸತಿ ಸಂಸಾರದ ಜ್ಯೋತಿ. ಅವಾಗ ಆ ತಾಯಿ ಹೇಳ್ತಾಳ, ಬಂದ ನಿಂದ ಬಲಕಿನ ತೊಡಿ ಚರ್ಮವನ್ನು ತೆಗಿ, ನನ್ನ ಎಡಕಿನ ತೊಡಿ ಚರ್ಮವನ್ನು ತೆಗಿನು, ಅಣ್ಣಗೆ ನಾವು ಪಾದೋಕೆ ಮಾಡಿ ಕೊಟ್ಟು ಅವನ್ ನಮಗೇನ ಶರಣಾರ್ಥಿ ಅಂದಾರ ಅದರಿಂದ ಮುಕ್ತನಾಗುನಂದ್ರ. ಬಹಳ ಖುಷಿ ಆಯ್ತು. ತಮ್ಮೆಲ್ಲ ಚರ್ಮವನ್ನು ತೆಗೆದು ಪಾದೋದಕ್ಕೆ ಮಾಡಿ ಕಟ್ಟಿಕೊಂಡು ತಲೆ ಮೇಲೆ ಹೋಗುವಂತ ಸಂದರ್ಭದೊಳಗ ಬಸವಣ್ಣಗೆ ಹೋಗಿ ಮುಟ್ಸೋ ಕಾಲಕ್ಕೆ, ಯಪ್ಪ ಇವು ತಮ್ಮ ಪಾದದೊಳಗೆ ಮೆಡಬೇಕಂದಾಗ ಬಸವಣ್ಣ 2 ಪಾದರಕ್ಷೆಯನ್ನು ತೆಗೆದುಕೊಂಡು ತನ್ನ ತಲೆ ಮೇಲೆ ಇಟ್ಟುಕೊಂಡು ಕುಣಿಲೆಕ್ಕತ್ತನ. ಇವ ಕೂಡಲ ಸಂಗಮನಲ್ಲದೆ ಮತ್ತಾರು ತೊಡಲಿಕ್ಕೆ ಸಾಧ್ಯವಿಲ್ಲ, ಅವನಿಗೆ ಸಲ್ಬೇಕಂತಕ್ಕಂಥ ಮಾತನ್ನ ಹೇಳ್ತಾರೆ ಪುಣ್ಯಾತ್ಮರೇ. ಮತ್ತ ಅಂತ ಸಂದ ಹೆಂಗ ಸಾಧ್ಯ? ಎಂತ ದಾಸೋಗುಣ ಇರಲಿ, ಇಂತ ಎಲ್ಲರೂ ಬದುಕಲಿ, ಎಲ್ಲರಿಗೂ